ಇದು ಈಗ ಮೊನ್ನೆ ಅಷ್ಟೇ ನೀವು ನೋಡಿದ್ರಿ NR ಬಾಯ್ಸ್ ಮಿಡ್ಲ್ ಸ್ಕೂಲಿಂದು ಅಂದರೆ ಹೈಯರ್ ಪ್ರೈಮರಿ ಸ್ಕೂಲಿಂದು ಶಾಲೆ ಜಾಗದ ಮೊನ್ನೆ ಮುಗೀತು. ಇದು ಸುಮಾರು ಈಗಿನ ಸ್ವಾಮಿಗಳು ಪಟ್ಟಾಭಿಷೇಕ ಆದ ನಂತರ ಈ ಹೊಸ ಕೂಗು ಇಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲಿರ್ತಕ್ಕಂಥ ನೈಜ ಮೂಲ ನಿವಾಸಿಗಳನ್ನ ಒಕ್ಕಲೆಬ್ಸೋದು, ಇಲ್ಲಿರ್ತಕ್ಕಂಥ 1965-66ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸರ್ಕಾರಿ ಶಾಲೆಯನ್ನು ನನ್ನ ಜಾಗ ನನಗೆ ಬಿಟ್ಕೊಡಿ ಅಂತ ಕೇಳ್ತಾ ಇರುವಂಥ ಕೂಗು ಕೇಳಿ ಬರ್ತದೆ. ಇದು ಸ್ವಲ್ಪ ನಾಚಿಕೆಗೇಡಿನಂಥ ವಿಷಯ. ಇದು ಕಾರಣ ಎಷ್ಟೇ ಅಂತ ಹೇಳಿದ್ರೆ, ಮಠ ಮಂದಿರಗಳಿರೋದು ಎಲ್ಲರಿಗೂ ಶೈಕ್ಷಣಿಕ ಬೌದ್ಧಿಕವಾಗಿ ಎಲ್ಲರನ್ನು ಪ್ರಗತಿಯನ್ನು ಮಾಡಲಿಕ್ಕೆ ಇರಬೇಕಾದಂಥ ಮಠ ಮಂದಿರಗಳು ಇವತ್ತು ಪ್ರಗತಿಯಾಗುವಂಥವನ್ನು ಕಿತ್ಕೊಳ್ಳೋದು ಮಠ ಮಂದಿರದ ಕೆಲಸಗಳಲ್ಲ. ಅದಕ್ಕಿಂತ ಹೆಚ್ಚಿನದಾಗಿ ಪೂಜ್ಯ ಹಿಂದಿನ ಶ್ರೀ ಲಕ್ಷ್ಮೀಶಯನ ಭಟ್ಟಾರಕ ಸ್ವಾಮೀಜಿ ಅವರಿದ್ದಾಗ ಈ ಸಮಿತಿನಲ್ಲಿ ಅವರು ಈ ಬೆಟರ್ಮೆಂಟ್ ಕಮಿಟಿ ಅಧ್ಯಕ್ಷರು ಸಹ ಆಗಿದ್ದರು. ಅವರು ಮೌಖಿಕವಾಗಿ ಮತ್ತು ಲಿಖಿತವಾಗಿ ಕೊಟ್ಟಿದ್ದನ್ನು ಶಾಲೆಯವರು ಕಳ್ಕೊಂಡಿದ್ದಾರೆ. ಅವರು ಈ ಶಾಲೆಗೋಸ್ಕರ ದಾನವನ್ನು ಕೊಟ್ಟಿದ್ದು ನಮ್ಮ ಗಮನದಲ್ಲಿ ಬಂದಿತ್ತು. ಹಿಂದಿನ ಲಕ್ಷ್ಮೀಶಯನ ಭಟ್ಟಾರಕ ಸ್ವಾಮೀಜಿಯವರ ಶಿಷ್ಯರು ಇವರು ಹೊರತು ಇವರ ಶಿಷ್ಯರು ತಿರುವಂತರಲ್ಲ. ಅವರು ಕೊಟ್ಟ ಸೂಚನೆ, ಅವರು ಮಾಡಿದಂಥ ದಾನ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಮಾತು ಅದನ್ನೆಲ್ಲ ಪಾಲಿಸಿಕೊಂಡು ಮಠವನ್ನು ನಡೆಸಬೇಕಾಗಿದ್ದು ಈಗಿನ ಮಠದ ಸ್ವಾಮೀಜಿಯವರ ಆದ್ಯ ಕರ್ತವ್ಯ. ಅದನ್ನು ಅವ್ರು ಮರ್ತಿದ್ದಾರೆಯೋ ಅಥವಾ ಜಾಣ ಮರುವೋ ನಮಗೆ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಿದ್ದಾಗೆ ನಾನು ಹುಟ್ಟಿದ ವರ್ಷ ಅಂದರೆ 1965ನೇ ಇಸ್ವಿ. ಆ ವರ್ಷ ಈ ಶಾಲೆ ಇಲ್ಲಿ ಮೊದಲು ಪ್ರಾರಂಭವಾಗಿದೆ. ಆದ್ದರಿಂದ ಅಂದಿನಿಂದ ಇಲ್ಲಿವರೆಗೂ ಇವ್ರದ್ದು ಶಾಲೆ ದಾಖಲೆಗಳನ್ನು ಪರಿಶೀಲಿಸಿದರೆ ನರಸಿಂಹರಾಜಪುರ ತಾಲೂಕು ಕಸ್ಬಾ ಹೋಬಳಿ ಮೆಣಸೂರು ಗ್ರಾಮದ ಸರ್ವೆ ನಂಬರ್ 41ರಲ್ಲಿ ಜ್ವಾಲಾಮಾಲಿನಿ ಅಮ್ಮನವರು ಎನ್ನುವರದಕ್ಕೆ 6 ಎಕರೆ ಜಾಗ ಮಂಜೂರಾತಿ ಕಂಡು ಬರ್ತಾ ಇದೆ. ಅಂದರೆ ಮಂಜೂರಾಗಿ ಸುಮಾರು ನನ್ನ ಮನಸ್ಸು 50-60 ವರ್ಷ 70 ವರ್ಷ 100 ವರ್ಷ ಎಷ್ಟು ಆಗಿರ್ಬೋದು. ಅದ್ರ ಬಗ್ಗೆ ನನಗೆ ಲಿಖಿತವಾದ ದಾಖಲೆ ಸಿಕ್ಕಿಲ್ಲ, ನಾನು ಹುಡುಕ್ತೀನಿ, ಅದನ್ನು ಪ್ರಶ್ನೆ ಬೇರೆ. ಆದರೆ ಇವರಿಗೆ ಮಂಜೂರಾದ ಜಾಗವನ್ನು ಇವರು ಅದನ್ನು ಫೋಡಿ ಮಾಡಿಸ್ಕೊಂಡಿದ್ದಾರೆಯೇ, ಇವರು ಎಲ್ಲೇ ಗುರುತಿಸ್ಕೊಂಡಿದ್ದಾರೆಯೇ? ಮಠದ ಆಡಳಿತ ಮಂಡಳಿ. ನಾನು ಯಾರನ್ನೂ ಒಬ್ಬರನ್ನ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅನಾದಿ ಕಾಲದಲ್ಲಿ ಮಂಜೂರಾಗಿರ್ತಕ್ಕಂಥ ಮಾನ್ಯ ಪೂಜ್ಯ ಜ್ವಾಲಾಮಾಲಿನಿ ಅಮ್ಮನವರ ಜಾಗವನ್ನು ಇವರು ಈಗ 50-60-100 ವರ್ಷದಿಂದ ಪೋಡಿ ಮಾಡಿಸ್ಕೊಳ್ಳದೆ ಇವರು ಅದನ್ನು ಬಿಟ್ಟಿರೋ ಉದ್ದೇಶ ಏನು? ಇವರಿಗೆ ಬೇಕಾದವರಿಗೆ ಜಾಗವನ್ನು ಮಾರ್ಕೊಂಡಿದ್ದಾರೆಯೇ? ಇವರಿಗೆ ಅನುಕೂಲಕರವಾಗಿರೋರಿಗೆ ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಬಿಟ್ಟಿದ್ದಾರೆಯೇ? ಇಲ್ಲಿಯ ಮೂಲ ನಿವಾಸಿಗಳನ್ನು ಒಕ್ಕಲೆಬ್ಬಿಸಿದ್ದಾರೆಯೇ? ಇದನ್ನೆಲ್ಲವನ್ನು ಪರಿಶೀಲನೆ ಮಾಡಬೇಕಾಗತ್ತಲ್ಲ. ಈ ವಿಚಾರದಲ್ಲಿ ನಾನು ಹೇಳ್ತೇನೆ, ಮೊನ್ನೆ ಸಮೇತ ನಮ್ಮಲ್ಲಿ ಬೈಟೆಕ್ನಲ್ಲಿ ಹೇಳಿದ್ದೀನಿ, ಎಲ್ಲ ಕಡೆ ಹೇಳಿದ್ದೇನೆ, ಹಿಂದೂಗಳಿಗೆ ದೇವಸ್ಥಾನ ಇದೆ, ಕ್ರಿಶ್ಚಿಯನ್ರಿಗೆ ಚರ್ಚ್ ಇದೆ, ಮತ್ತೆ ಹೇಳ್ತೇನೆ, ಮುಸ್ಲಿಮರಿಗೆ ಮಸೀದಿ ಇದೆ, ಜೈನರಿಗೆ ಮಸೀದಿ ಇದೆ, ಇವರಿಗೆ ಬೌದ್ಧರಿಗೆ ಬೌದ್ಧಾಲಯ ಇದೆ, ಸಿಖ್ರಿಗೆ ಗುರುದ್ವಾರ ಇದೆ. ಈ ಎಲ್ಲ ಜನಾಂಗಕ್ಕೂ ಸೇರಿ ಒಂದು ದೇವಸ್ಥಾನ ಅನ್ನೋದು ಇರಬೇಕು ಅಂದರೆ ಅದು ಪಾಠಶಾಲೆ. ಈ ಪಾಠಶಾಲೆಯನ್ನು ಉಳಿಸ್ಕೊಳ್ಬೇಕಾಗಿದ್ದು ನಮ್ಮ ಧರ್ಮ. ಉಳಿಸ್ಕೊಳ್ಳೋದು ಪ್ರಶ್ನೆ ಅಲ್ಲ. ನಮ್ಮ ಶಾಲೆ ಒಳಗೆ ಸ್ವಾಮೀಜಿಯವರು ನೋಟಿಸ್ ಕೊಟ್ಟಿದ್ದು ಅಕ್ಷಮ್ಯ ಅಪರಾಧ. ಅಂಥ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವರು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಬೇಡ ಅಂತ ಹೇಳುವಂಥ ಹಕ್ಕು ಅವರಿಗಿಲ್ಲ. ನಾನು ಅವರ ಪಟ್ಟಕ್ಕೆ ಗೌರವ ಕೊಟ್ಟು ಹೇಳ್ತಿದ್ದೇನೆ, ಈಗಲಿಂದಲೇ ಅವರು ಎಚ್ಚೆತ್ಕೊಂಡು ಶಾಲೆಗೆ ಅವರು ಆ ಜಾಗವನ್ನು ಅವ್ರದ್ದೇ ಆಗಿದ್ದಾರೆ. ಆದರೆ ಅಡ್ವಾನ್ಸ್ ಪೊಸಿಷನ್ ಪ್ರಕಾರ ಈ ಶಾಲೆದು ಜಾಗ ನಮ್ಮದೇ. ಈ ಶಾಲೆಯ ಓದ್ತ ಮಕ್ಕಳು, ಈ ಶಾಲೆ STMC ಕಮಿಟಿ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಈ ಶಾಲೆ ಪುರಾತನ ಕಾಲದಲ್ಲಿ ಮಂಜೂರಾದರೂ ಸಮೇತ 12 ವರ್ಷ ಆ ಜಾಗ ಇನ್ನೊಬ್ಬರ ಪೊಸಿಷನಲ್ಲಿ ಇದೆ ಅಂತಾದರೆ, ನಾನು ಈಗಲೂ ಇದು ಮಠದ ಜಾಗ ಅಂತ ಒಪ್ಕೊಳ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ಆಗಿದ್ದರೂ ಸಮೇತ 12 ವರ್ಷ ಆ ಜಾಗ ಇನ್ನೊಬ್ಬರ ವಶದಲ್ಲಿದ್ದರೆ ಅದು ಅವ್ರದ್ದೇ ಜಾಗ, ಇವ್ರದಲ್ಲ. ಶಾಲೆ ಶ್ರೀ ಜ್ವಾಲಾಮಾಲಿನಿ ಅಮ್ಮನವರ ಹಕ್ಕಿಗೆ ಸೇರಿದ್ದಂಥದ್ದು, ಅವರ ಹೆಸರಿನಲ್ಲಿ ಇರುವಂಥದ್ದು. ಇದು ಖಾಸಗಿ ಜಾಗ ಆದ್ದರಿಂದ ಈ ಶಾಲೆಯನ್ನು ತೆರವುಗೊಳಿಸ್ಕೊಡ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿರ್ತಾರೆ. ಈ ಮನವಿ ಪತ್ರವನ್ನು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ, ಜನಪ್ರತಿನಿಧಿಗಳ ಗಮನಕ್ಕೆ ಮತ್ತು ಗ್ರಾಮ ಪಂಚಾಯಿತಿಗಳ ಗಮನಕ್ಕೆ, ನಮ್ಮ SDMC ಕಮಿಟಿಯವರ ಗಮನಕ್ಕೆ, ಪೋಷಕರ ಗಮನಕ್ಕೆ, ಹಳೆ ವಿದ್ಯಾರ್ಥಿಗಳ ಸಂಘದವರ ಗಮನಕ್ಕೆ ತಂದಿರ್ತೀವಿ. ಆವಾಗಲಿಂದನೂ ಯಾರು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವಾಗ ಈ ಜನವರಿ 17ನೇ ತಾರೀಕಿನಂದು ಒಂದು ಲಾಯರ್ ನೋಟಿಸನ್ನು ಹಾಕಿರ್ತಾರೆ ಶ್ರೀ ಜ್ವಾಲಾಮಾಲಿನಿ ದೇವಾಲಯದ ಟ್ರಸ್ಟ್ನವರು. ಈ ಶಾಲೆಯನ್ನು ಇನ್ನು 2 ತಿಂಗಳೊಳಗಾಗಿ ತೆರವುಗೊಳಿಸ್ಕೊಡ್ಬೇಕು, ಇಲ್ಲವಾದಲ್ಲಿ ಕಾನೂನಿ ರೀತಿಯ ಕ್ರಮ ತಗೊಳ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಮತ್ತು ಇಲ್ಲಿಗೆ ಕಾಮಗಾರಿಗೆ, ಶೌಚಾಲಯ ಕಾಮಗಾರಿ ಆಗಿರ್ಬೋದು, ಶಾಲಾವರಣಕ್ಕೆ ಇಂಟರ್ಲಾಕ್ ಹಾಕ್ಲಿಕ್ಕಾಗಿರ್ಬೋದು, ಆ ಅನುದಾನಗಳೆಲ್ಲ ಇದು ಖಾಸಗಿ ಜಾಗ ಆಗಿದೆ ಅಂತ ಹೇಳಿ ಅದನ್ನು ವಾಪಸ್ ತಗೊಂಡಿರ್ತಾರೆ. ಸರ್ಕಾರದವರೇ ತಗೊಂಡಿರ್ತಾರೆ. ಬಿಡುಗಡೆ ಆಗಿದ್ದ ಅನುದಾನ ವಾಪಸ್ ಹೋಗಿರುತ್ತೆ. ಯಾಕೆಂದರೆ ಶ್ರೀ ಜ್ವಾಲಾಮಾಲಿನಿ ಅಮ್ಮನವರ ದೇವಾಲಯದವರು, ಆ ಟ್ರಸ್ಟ್ನವರು ಬಂದಿದ್ದಂಥ ಅನುದಾನ ಗ್ರಾಮ ಪಂಚಾಯಿತಿಗೆ
ತಡೆ ಹಿಡಿಲಿಕ್ಕೆ ಅವ್ರಿಗೊಂದು ಲೆಟ್ರು ಪತ್ರ ಮುಖೇನ ಅವ್ರಿಗೆ ಮನವಿ ಮಾಡ್ಕೊಂಡಿರ್ತಾರೆ. ಶಾಲೆಯಲ್ಲಿ ಈಗ ಶೌಚಾಲಯದ ಸಮಸ್ಯೆ ಇದೆ ಅಂತ ಶೌಚಾಲಯ ಸಮಸ್ಯೆ ಇದೆ, ರಿಪೇರಿ ಆಗಬೇಕು. ದೂರ ಆಗುತ್ತೆ. ನಮಗೆ ಇದೇ ಶಾಲೆ ಬೇಕಂತ ಕೇಳ್ತಿದ್ದೀರಿ. ಏನು ಸರ್ಕಾರಿ ಶಾಲೆ ಏನು ಮಾಡ್ಬೇಕು ಅಂತೇಳಿ ಮಾಡಿದ್ದಾರೆ ಯಾರು? ಅದು ಸ್ವಾಮೀಜಿಯಿಂದ ಹಂಗೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಸ್ತಿಮಠ ಸ್ವಾಮೀಜಿಯಿಂದ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ? ನಮ್ಮ ಮಕ್ಕಳು ಓದ್ತಿದ್ದು, ನಾವು ಇಲ್ಲೇ ಓದಿದ್ದು. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾರೆ? ನಮ್ಮ ಮಕ್ಕಳು 3ನೇ ಕ್ಲಾಸು 1ನೇ ಕ್ಲಾಸು. ಈ ಸರೌಂಡಿಂಗ್ ಸರ್ಕಾರಿ ಶಾಲೆ ಎಷ್ಟು ದೂರ ಇದೆ? 4 ಕಿಲೋಮೀಟ್ರ್ ದೂರ ಇದೆ. ಕಳಿಸ್ಲಿಕ್ಕೆ ನಿಮಗೆ ಇಲ್ಲ, ಇಷ್ಟ ಇಲ್ಲ, ಇದೇ ಶಾಲೆನೇ ಬೇಕಂತ ಕಾಣ್ತಿದ್ದೀವಿ. ಸರ್ಕಾರಕ್ಕೆ ಏನು ಹೇಳ್ತೀರಾ? ನಮಗಿದೆ ಶಾಲೆ, ಬಸ್ತಿಮಠ ಶಾಲೆ ಬೇಕಂತ ಕೇಳ್ಕೊಳ್ತಿದ್ದೀರಿ. ಅವರು ಉಳಿಸ್ಕೊಡ್ಬೇಕಂತ ಕೇಳ್ತಿದ್ದೀರಿ. ಕಮಲ ಅಂತೇಳಿ. ನಮಗೆ ಬೇರೆ ಕಡೆ ಬೇಡ ಸರ್. ನಮಗಿದೇ ಸ್ಕೂಲು, ಇಲ್ಲೇ ಮಕ್ಕಳು ಓದಬೇಕು. ನಾವು ಕೂಲಿ ಕೆಲಸ ಮಾಡ್ತಾ ಇರ್ತೀವಿ. ಮಕ್ಕಳನ್ನ ನಮಗೆ ದೂರ ಕಳಿಸ್ಲಿಕ್ಕಾಗಲ್ಲ. ತುಂಬ 4 ಕಿಲೋಮೀಟ್ರೆಲ್ಲ ಆಗುತ್ತೆ. ಅಲ್ಲಿಗೆ ನಮಗೆ ಆಟೋ ಬಾಡಿಗೆನೂ ಕಟ್ಟಲಿಕ್ಕಾಗಲ್ಲ. ನಾವು ಬೆಳಗ್ಗೆ 8:30 ಹೋದರೆ ಸಂಜೆ 6:00 ಬರ್ತೀವಿ ಕೆಲಸ ಬಿಟ್ಟು. ಆ ಟೈಮಲ್ಲಿ ಮಕ್ಕಳು ತುಂಬ ದೂರದಿಂದ ನಮಗೆ ಕರ್ಕೊಂಬರ್ಲಿಕ್ಕಾಗಲ್ಲ. ಇದೇ ಹತ್ತಿರ ನಮಗಿರೋದು ಸರ್. ಬಸ್ತಿಮಠ ಸ್ಕೂಲು ಬಸ್ತಿಮಠದಲ್ಲೇ ಇರಬೇಕು. ನಮಗೆ ಎಲ್ಲೂ ಬೇಡವೇ ಬೇಡ. ಇದನ್ನು ಸರ್ಕಾರಿಯರು ನಮಗಿದೆ ಇಲ್ಲೇ ಮಾಡಿಕೊಡ್ಬೇಕಂತ ನಾನು ಮನವಿ ಕೇಳ್ಕೊಂಡು. ಗೀತಾ. ಈ ಶಾಲೆ ಈಗ ನಾವೊಂದು 20-22 ವರ್ಷದಿಂದ ನೋಡ್ತಾ ಇದ್ದೀವಿ. ಯಾಕಂತೇಳಿದ್ರೆ ನಮಗೆ ಈ ನಾಗಲಾಪುರ ಇದು ಮೆಣಸೂರಿಗೆ ಸೇರುತ್ತೆ. ಬಟ್ ನಮ್ಮ ನಾಗಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರಲ್ಲ ಇದು. ಹಾಗಾಗಿ ನಮ್ಮ ನಾಗಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹುಡುಗರೆ ಜಾಸ್ತಿ ಈ ಶಾಲೆಯಲ್ಲಿ ಅತ್ಯಂತ ಬಡ ಕುಟುಂಬಗಳು, ಸುಮಾರೊಂದು 150 ಕುಟುಂಬಗಳ ಮಕ್ಕಳು ಇಲ್ಲಿ ಮುಂಚೆಯಿಂದನೂ ಓದ್ತಾ ಇದ್ದಾರೆ. ಹಾಗಾಗಿ ತುಂಬ ಇತಿಹಾಸವುಳ್ಳದ ಶಾಲೆ ಇದು. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರೇ ಆಗಿರಲಿ ಈ ಶಾಲೆ ಬಗ್ಗೆ ಅತ್ಯಂತ ಗೌರವ ಇಟ್ಟು ದಯಮಾಡಿ ಮುಂದಿನ ದಿನಗಳಲ್ಲಿ ಬೇರೆ ಸುಮಾರು ಹಲವಾರು ಜಾಗಗಳು ಇರ್ತವೆ. ಯಾಕಂತೇಳಿ ಈ ಸ್ಥಳ ಬಿಟ್ಟರೆ ಮಕ್ಕಳಿಗೆ ಓದಲಿಕ್ಕೆ ಎಲ್ಲೂ ಸುತ್ತಮುತ್ತ ಎಲ್ಲೂ ಸ್ಥಳ ಇಲ್ಲ. ಹಾಗಾಗಿ ಸರ್ಕಾರಿ ಶಾಲೆ ಹಲವಾರು ಈ ಶಾಲೆಯಲ್ಲಿ ಓದ್ದಾರೆಲ್ಲ ಇವತ್ತು ಬಸ್ತಿಮಠ ಶಾಲೆ ಓದ ಅಮೇರಿಕಾ, ಆಮೇಲೆ ಲಂಡನು, ಪ್ರತಿಯೊಂದು ಕಡೆ ಇವತ್ತು ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಹೊರದೇಶದಲ್ಲೂ ಕೆಲಸ ಮಾಡ್ತಿದ್ದಾರೆ. ಅಂಥ ಇತಿಹಾಸವುಳ್ಳದ ಸರ್ಕಾರಿ ಬಸ್ತಿಮಠ ಶಾಲೆ ಅಂತಲೇ ಹೆಸರುವಾಸಿ. ಮೇನ್ ಉದ್ದೇಶ ಅಂತ ಹೇಳಿದ್ರೆ ಅವರು ಒಂದು ಶಾಲೆ ನಡೆಸ್ತಾ ಇದ್ದಾರೆ, ಪ್ರೈಮರಿ ಶಾಲೆ ನಡೆಸ್ತಿದ್ದಾರೆ. ಅದನ್ನೀಗ ಅವರು ಇಂಗ್ಲೀಷ್ ಮೀಡಿಯಮ್ ಆಗಿ ಅದು ಕನ್ವರ್ಟ್ ಮಾಡಿಕೊಂಡು ಇದಾಗಿದೆ. ಈಗ ಇಂಗ್ಲೀಷ್ ಮೀಡಿಯಮ್ ಶಾಲೆ ನಡೆಸ್ತಾರೆ. 1ರಿಂದ 5 ನಡೆಸ್ತಾ ಇದ್ದರು. ಈಗ ಈ ವರ್ಷದಲ್ಲಿ ಈಗ ಇತ್ತೀಚೆಗೇನೋ 6ನೇ ಕ್ಲಾಸಿಗೂ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಹೆಚ್ಚಿನ ಪಕ್ಷ ಅವ್ರ ಶಾಲೆಗಳಿಗೆ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೋ ಅಥವಾ ಬೇರೆ ಏನಾದ್ರು ಉಂಟು ಕಾರಣಗಳು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ನಮ್ಮ ಈ ಶಾಲೆ ಮಕ್ಕಳನ್ನ ಈ ಶಾಲೆಯಲ್ಲಿ ಕಡಿಮೆ ಆಯಿತು ಅಂದರೆ ಈ ಶಾಲೆಗೆ ಬರೋ ಮಕ್ಕಳನ್ನ ಆ ಕಡೆಗೆ ಹೋಗ್ಬೋದಲ್ವಾ. ಇಂಗ್ಲೀಷ್ ಮೀಡಿಯಮ್ನವರು ಸ್ವಾಮೀಜಿಯವರು ಕಡಿಮೆ ಏನಾರು ಇರುತ್ತಲ್ವಾ ಅಂತೇಳಿ ಹಂಗೇನಾರು ಆ ಉದ್ದೇಶ ಇರಬಹುದು. ಶಾಲೆಗೆ ಮಕ್ಕಳ ಪೋಷಕರಲ್ಲಿ ಏನು ಹೇಳ್ತಿದ್ದಾರೆ? ಪೋಷಕರು ಸಮೇತ ಇದೇ ಶಾಲೆಯಲ್ಲಿ ಓದಿರೋವಂಥವ್ರು. ಅವ್ರ ಪೋಷಕರಾಗಲಿ, ಅವ್ರ ತಂದೆ ತಾಯಿಗರಾಗಲಿ ಇದೇ ಶಾಲೆಯಲ್ಲಿ ಓದಿರೋವಂಥದ್ದು. ಅವ್ರಿಗೆ ಹೇಳ್ತಾರೆ ಈ ಅಷ್ಟು ಹತ್ತಿರ ಇರೋಂಥ ಮಕ್ಕಳು, ನಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸೋಷ್ಟು ಬಂಡವಾಳ ಅವ್ರ ಹತ್ರ ಇಲ್ಲ. ಹಾಗಾಗಿ ನಮಗೆ ಈ ಸರ್ಕಾರಿ ಶಾಲೆ ಅದು ಇದೇ ಜಾಗದಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಒತ್ತಾಯ. ನಿಮ್ಮ ಹೆಸರು ಏನಾಗಿದೆ? ನನ್ನ ಹೆಸರು ರವಿಕುಮಾರ್ ಅಂತ ಹೇಳ್ಬಿಟ್ಟು, ನಾನು STMC ಅಧ್ಯಕ್ಷರು. ಸರ್ಕಾರಿ ಶಾಲೆ ಅದು ಭಾಳ ವರ್ಷಗಳಿಂದ ಸರ್ಕಾರದ ಹೆಸರಿಗೆ ಮಾಡಿಸ್ಕೊಂಡಿಲ್ಲ. ದಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ದಾನ ಕೊಟ್ಟಿದ್ದಕ್ಕೆ ಯಾವುದೇ ದಾಖಲಾತಿಗಳಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಶಾಲೆಯ ಮಕ್ಕಳಿಗೆ ಸರ್ಕಾರಿ ಜಾಗದಲ್ಲಿ ಒಂದು ಸುಸಜ್ಜಿತ ಶಾಲೆಗಳ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಅವರಿಗೆ ಆಟಕ್ಕೆ ವ್ಯವಸ್ಥೆ ಇರೋಂಥ ಅವ್ರಿಗೆಲ್ಲರಿಗೂ ಅದಕ್ಕಿಂತ ಹೆಚ್ಚು ಕನ್ವೀನಿಯೆಂಟ್ ಇರೋಂಥ ಜಾಗನ ನಾವು ಪತ್ತೆ ಹಚ್ಚಿ ಅಲ್ಲಿ ಎಲ್ಲ ಸವಲತ್ತುಗಳು ಮಾಡಿಕೊಟ್ಟು ಸ್ಥಳಾಂತರ ಮಾಡ್ತೀವಿ, ಶಿಫ್ಟ್ ಮಾಡ್ತೀವಿ.